ಮಾನಕ್ಕೋಸ್ಕರ. ನಿಜವಾಗ್ಲಾ? ಎರಡು ಐತೆ ಒಟ್ನಲ್ಲಿ ಹಂಗೆ 50-50. ಅಲ್ಲ, ಯಜಮಾನ್ರು ಮಾನ ಕೊಟ್ಬಿಟ್ಟು ಹಣ್ಣು ಕೊಡಲ್ಲ ಅಂತಾರ? ಮಾನ ಕೊಟ್ಮೇಲೆ ಹಣ್ಣು ಕೊಡ್ತಾರೆ, ಅದು ಹಣ್ಣು ಕೊಟ್ರೆ ಮಾನ ಕೊಡಲ್ಲ. ಸೊ ಒಂದು ಫ್ರೆಂಡು ಜೊತೆಲಿದ್ರೆ ನಾವೇನಾಗ್ಬೇಕು? ಶಾರ್ಪ್ ಆಗ. ಎರಡನೇದೇನು? ನಮ್ಮ ಹೃದಯ ಏನಾಗ್ಬೇಕು? ಶೈನ್ ಆಗ್ಬೇಕು. ನಮ್ಮ ಹೃದಯದಲ್ಲಿ ಪ್ರತಿಬಿಂಬ ಚೇಂಜ್ ಆಗ್ಬೇಕು. ಮೂರನೇದು ಪ್ಯೂರ್ ಆಗ್ಬೇಕು, ಮಾತುಗಳಿಂದ ಪ್ಯೂರ್ ಆಗ್ಬೇಕು. ನಾಲ್ಕನೇದು ಇದೆಲ್ಲದಕ್ಕಿಂತ ಮೇಲಾಗಿ, ಎಲ್ಲ ಸ್ನೇಹಿತನ ಮಾತುಗಳಿಗೆ ಎಲ್ಲದಕ್ಕಿಂತ ಮೇಲಾಗಿ ಯಜಮಾನನಿಗೋಸ್ಕರ ವೆಯ್ಟ್ ಮಾಡೋಂಗೆ. ಆಮೇಲೆ ಇದೆಲ್ಲದಕ್ಕಿಂತ ಮೇಲಾಗಿ, ಎಲ್ಲ ಫ್ರೆಂಡಿಗಿಂತ ಹೆಚ್ಚಾಗಿ ನಮ್ಗೆ ಯಾರೋ ಮೇನ್ ಇಂಪಾರ್ಟೆಂಟು? ಯಜಮಾನ್ರು. ಸೊ ಫ್ರೆಂಡು ಇಂಪಾರ್ಟೆಂಟು, ಯಜಮಾನ್ರು ಇಂಪಾರ್ಟೆಂಟ್. ಫ್ರೆಂಡ್ ಜೊತೆ ಇದ್ರೆ ಶಾರ್ಪ್ ಆಗ್ತೀವಿ, ಫ್ರೆಂಡ್ ಜೊತೆ ಇದ್ರೆ ಶೈನ್ ಆಗ್ತೀವಿ, ಫ್ರೆಂಡ್ ಜೊತೆ ಇದ್ರೆ ಪ್ಯೂರ್ ಆಗ್ತೀವಿ, ಫ್ರೆಂಡ್ ಜೊತೆ ಇದ್ರೆ ಕ್ಲೀನ್ ಆಗ್ತೀವಿ. ಆದ್ರೆ ಯಜಮಾನ್ರ ಜೊತೆ ಇದ್ರೆ ನಮ್ ಲೈಫಲ್ಲಿ ಮೇಲ್ ಬರ್ತೀವಿ. ಆಮೇಲೆ ಸೊ ಈ ಕಡೆ ನಾವು ಡೈಲಿ ನಮ್ಮನ್ನ ಸರಿಪಡ್ಸಕ್ಕೆ ಒಳ್ಳೆ ಫ್ರೆಂಡ್ ಇರ್ಬೇಕು, ನಮ್ಮನ್ನ ಮೇಲ್ ತಗೊಂಬರಕ್ಕೆ ಒಳ್ಳೆ ಯಜಮಾನ್ರು ಇರ್ಬೇಕು. ಇವತ್ತು ಎರಡು ನಮ್ಮ ಲೈಫಲ್ಲಿ ಇದೆ. ನಮ್ಮನ್ನ ಕ್ಲೀನ್ ಮಾಡಕ್ಕೆ, ಪ್ಯೂರಿಫೈ ಮಾಡಕ್ಕೆ, ಶಾರ್ಪ್ ಮಾಡಕ್ಕೆ ಒಳ್ಳೆ ಫ್ರೆಂಡ್ಸ್ ದೇವ್ರು ಕೊಟ್ಟಿದ್ದಾರೆ. ನಮ್ಮನ್ನ ಮೇಲ್ ತಗೊಂಬರಕ್ಕೆ ದೇವ್ರು ನಮ್ಗೆ ಒಳ್ಳೆ ಯಜಮಾನ್ರನ್ನ ಕೊಟ್ಟಿದ್ದಾರೆ. ಒಳ್ಳೆ ಯಜಮಾನ್ರಿಗೋಸ್ಕರ ದೇವ್ರಿಗೆ ಸ್ತೋತ್ರ ಮಾಡೋಣ, ಒಳ್ಳೆ ಸ್ನೇಹಿತರಿಗೋಸ್ಕರ ದೇವ್ರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಪಕ್ಕದೆಲ್ಲ ನೋಡ್ಕೊಂಡು ಹೇಳಿ, ಒಳ್ಳೆ ಫ್ರೆಂಡ್ ದೇವ್ರು ಕೊಟ್ಟಿದ್ದಾರೆ ನಮ್ಗೆ ಅಂತ. ಒಳ್ಳೆ ಯಜಮಾನರು ಇದ್ದಾರೆ ನಮಗೆ. ನಾವು ಲೈಫಲ್ಲಿ ಹೆಂಗಿರ್ಬೇಕು? ಒಳ್ಳೆ ಫ್ರೆಂಡ್ ಇದ್ದ ಶಾರ್ಪ್ ಆಗ್ಬೇಕು, ಚೆನ್ನಾಗಿರ್ಬೇಕು, ಶೈನ್ ಆಗ್ಬೇಕು, ಪ್ಯೂರ್ ಆಗ್ಬೇಕು, ಕ್ಲೀನ್ ಆಗಿರ್ಬೇಕು. ಒಳ್ಳೆ ಯಜಮಾನರಿಂದ ಜೀವನದಲ್ಲಿ ಮೇಲೆ ಬರ್ತಾ ಇರ್ಬೇಕು, ಒಟ್ಟಿಗೆ ಸೇರ್ಕೊಂಡು. ಹಲ್ಲೆಲೂಯಾ. ಎಲ್ಲಿ ಇಬ್ರು ಒಂದೇ ಮನಸ್ಸಿಂದ ಸೇರ್ಕೊಂತಾರೋ ಅಲ್ಲಿ ಎಲ್ಲಾನು ಆಗತ್ತೆ. ಆಮೇಲೆ ಇವತ್ತು ಎರಡು ಒಳ್ಳೆ ಫ್ರೆಂಡ್ ಜೊತೆ ಸೇರ್ಕೊಂಡ್ಬಿಟ್ರೆ ಕೆಲಸ ಈಸಿ. ಇಬ್ರು ಒಳ್ಳೆ ಫ್ರೆಂಡ್ಸ್ ಸೇರ್ಕೊಂಡಿದ್ದೀರಾ, ನೀವಿಬ್ರು ಒಳ್ಳೆ ಸೇರ್ಕೊಂಡು ಒಳ್ಳೆ ಯಜಮಾನ್ರ ಕೆಲಸ ಮಾಡ್ತಾ ಇದ್ದೀರಾ. ಇಬ್ರು ಸೇರ್ಕೊಂಡು ಒಳ್ಳೆ ಯಜಮಾನ್ರ ಕೆಲಸ ಮಾಡಿ ನೀವೇನ್ ಮಾಡ್ಬೇಕು? ಜೀವನದಲ್ಲಿ ಮಾನವನ್ನ ಸ್ವೀಕಾರ ಮಾಡ್ಬೇಕು. ಆಮೇಲೆ ಸೊ ನಮ್ಮೆಲ್ಲರಿಗೂ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ನಮ್ಮೆಲ್ಲರಿಗೂ ಒಳ್ಳೆ ಯಜಮಾನ್ರಿದ್ದಾರೆ. ನಾವು ಫ್ರೆಂಡ್ಗೋಸ್ಕರ ಟೈಮ್ ಕೊಟ್ರೆ ಚೆನ್ನಾಗಿ ಆಗ್ತೀವಿ, ಯಜಮಾನ್ರಿಗೋಸ್ಕರ ವೆಯ್ಟ್ ಮಾಡಿದ್ರೆ ಮೇಲೆ ಬರ್ತೀವಿ. ಇವತ್ತು ಚೆನ್ನಾಗಾಗೋದು, ಮೇಲೆ ಬರೋದು ಎರಡು ನಮ್ಮ ಕೈಯಲ್ಲಿ ಇದೆ. ಇವತ್ತೆಲ್ಲ ಇರೋ ಜಾಗದಲ್ಲಿ ಎಲ್ಲ ನಿಂತ್ಕೊಳ್ಳೋಣ. ನಾವು ಚೆನ್ನಾಗಾಗೋದು, ಜೀವನದಲ್ಲಿ ಮೇಲೆ ಬರೋದು ಎರಡು ನಮ್ಮ ಕೈಯಲ್ಲೇ ಇದೆ. ಒಳ್ಳೆ ಫ್ರೆಂಡಿಗೆ ಟೈಮ್ ಕೊಟ್ರೆ ಜೀವನದಲ್ಲಿ ಚೆನ್ನಾಗಾಗ್ತೀವಿ, ಒಳ್ಳೆ ಯಜಮಾನ್ರಿಗೆ ಟೈಮ್ ಕೊಟ್ರೆ ಜೀವನದಲ್ಲಿ ನಾವು ಮೇಲೆ ಬರ್ತೀವಿ. ಹಲ್ಲೆಲೂಯಾ. ಎಲ್ಲ ಇರೋ ಜಾಗದಲ್ಲಿ ಎದ್ದು ನಿಂತ್ಕೊಂಡು ನಾವು ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ನಾವು ಸಮರ್ಪಣೆ ಮಾಡೋಣ. ಹಲ್ಲೆಲೂಯಾ.